ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸುಭಾಷ್ ಮಾಡಿದ ಆಕ್ಸಿಡೆಂಟ್ ಶಿವರಾಮೇಗೌಡರು ಸತ್ತೇ ಹೋಗ್ಬಿಟ್ರ. ಇದರಲ್ಲಿ ಈಶ್ವರಿ ಪಾತ್ರ ಕೂಡ ಇದೆಯಾ? ಈಶ್ವರಿ ರೈಟ್ ಹ್ಯಾಂಡ್ ಆಗಿ ಸುಭಾಷ್ ಜೊತೆಗೆ ಸಿಕ್ಕಿಬಿಟ್ಟಿದ್ದಾರೆ. ಏನಾಯ್ತು, ಏನು ಕತೆ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಈಶ್ವರಿ ಯಾವಾಗ ತನ್ನ ಮಗನ ವಿರುದ್ಧ ನಿಂತ್ಕೊಂಡ್ಲು ವಿದ್ಯಾ ಅದೇ ಕ್ಷಣ ಡಿಸೈಡ್ ಮಾಡ್ಕೋತಾರೆ. ಇಲ್ಲಿ ವಿದ್ಯಾ ನಾಟಕ ಮಾಡ್ತಿರೋ ನಾಟಕವನ್ನು ಎಲ್ಲರ ಮುಂದೆ ಬೈಲ್ ಮಾಡಬೇಕು ಅಂತ. ಅದೇ ಕ್ಷಣಕ್ಕಾಗಿ ಕಾಯ್ತದಂತ ಈಶ್ವರಿ ಸೀಮಂತ ಇನ್ನೇನು ನಡೆದೇ ಹೋಯಿತು, ಮುಗ್ದೇ ಹೋಯಿತು ಅನ್ನೋ ಸಮಯಕ್ಕೆ ಇಲ್ಲಿ ಈಶ್ವರಿ ನನಗೆ ನನ್ನ ಮಗ ಬೇಕು ಅಂತ ಹೇಳಿ ಇಲ್ಲಿ ಆಕೆ ಹೊಟ್ಟೆಯಲ್ಲಿದ್ದ ಬಟ್ಟೆಯನ್ನ ತೆಗೆದೇ ಬಿಡ್ತಾರೆ. ಈ ಕಡೆ ವಿದ್ಯಾ ಬಸ್ರಿ ಅಲ್ಲ ಅನ್ನೋದು ಎಲ್ಲರ ಮುಂದೆ ರಿವೆಲ್ ಆಗತ್ತೆ. ಮರ್ಯಾದೆ ಕೂಡ ಹೋಗತ್ತೆ, ಕನಸು ಕೂಡ ನುಚ್ಚುನೂರಾಗತ್ತೆ. ಇದೇ ಒಂದು ಸಮಯದಲ್ಲಿ ವಿದ್ಯಾ ಆ ಒಂದು ಮನೆಯಿಂದ ಹೋಗೋ ತೀರ್ಮಾನಕ್ಕೆ ಮುಂದಾಗ್ತಾಳೆ. ಬಿಕಾಸ್ ಶಿವರಾಮೇಗೌಡರು ಕೋಪ ಮಾಡಿಕೊಂಡು ಸುಸಿಯನ್ನ ಮನೆಯಿಂದ ಹೊರಗಡೆ ಕಳಿಸಿದ್ರು ಅನ್ನೋ ಆಪಾದನೆ ಅವ್ರಿಗೆ ಸಿಗೋದು ಬೇಡ, ನಾನೇ ಹೊರಟ್ಬಿಡ್ತೀನಿ ಅಂತ ಹೊರಟ್ಬಿಡ್ತಾಳೆ. ಇತ್ತ ಕಡೆ ಶಿವರಾಮೇಗೌಡರು ಭದ್ರ ಎಲ್ಲರೂ ಕೂಡ ತುಂಬಾನೇ ಕುಸಿದು ಹೋಗಿದ್ದಾರೆ. ವಿದ್ಯಾ ಮೇಲೆ ತುಂಬಾನೇ ಸಿಟ್ಟು ಬಂದದ. ಈ ಕಡೆ ತನ್ನ ಕನಸನ್ನೇ ನುಚ್ಚುನೂರು ಮಾಡಿದಂತ ಹೆಂಡತಿಯನ್ನ ಕ್ಷಮಿಸೋಕೆ ಆಗದ ಪರಿಸ್ಥಿತಿಗೆ ಭದ್ರೇಗೌಡರು ಹೋಗಿದ್ದಾರೆ. ಈ ಕಡೆ ಶಿವರಾಮೇಗೌಡರು ಮನೆಯವರು ಎಲ್ಲರೂ ತುಂಬಾ ಬೇಜಾರು ಮಾಡ್ಕೊಂಡು ಕುಳಿತುಕೊಂಡಿದ್ದಾರೆ. ಅಜ್ಜಿ ಅಂತೂ ತುಂಬಾ ಅಂದ್ರೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಏನದು ದೇವ್ರು ಯಾಕೆ ನಮಗೆ ಸಂಕಷ್ಟವನ್ನ ತಂದಿಡ್ತಾನೆ? ಯಾವಾಗ್ಲೂ ಹೇಳ್ತಾರೆ ಒಳ್ಳೇದ್ ಮಾಡೋರು ಯಾವಾಗ್ಲೂ ಕೂಡ ದೇವ್ರು ಕೈ ಹಿಡಿತಾನೆ, ಒಳ್ಳೇದ್ ಮಾಡ್ತಾನೆ ಅಂತ. ಆದ್ರೆ ನನ್ನ ಮಗ ಒಬ್ಬ ಮನುಷ್ಯನಾಗಿ, ಸಾಧಾರಣ ವ್ಯಕ್ತಿಯಾಗಿ, ಮಿನಿಸ್ಟರ್ ಆಗಿ ಎಲ್ಲರಿಗೂ ಕೂಡ ಒಳ್ಳೆ ಕೆಲಸನೇ ಮಾಡ್ತಿದ್ದಾನೆ. ಆದ್ರೂ ಕೂಡ ಯಾಕೆ ದೇವ್ರು ನಮಗೆ ಈ ಕಷ್ಟವನ್ನ ಕೊಡ್ತಿದ್ದಾನೆ? ಮೇಲಿಂದ ಮೇಲೆ ಕಷ್ಟವನ್ನೇ ಕೊಡ್ತಿದ್ದಾನಲ್ಲ, ಯಾಕೆ ಎಷ್ಟು ಅಂತ ಸಹಿಸ್ಕೊಳ್ಳೋದು ನಾವು ಅಂತ ಅಜ್ಜಿ ಹೇಳ್ತಿದ್ದಾರೆ. ಇತ್ತ ಕಡೆ ಶಿವರಾಮೇಗೌಡರು ಈಶ್ವರಿ ಆಡ್ದಂಥ ಮಾತುಗಳನ್ನ ನೆನಪು ಮಾಡ್ಕೋತಾರೆ. ನನ್ನ ಮಗು ಕೊಡು ಅಂತ ಹೇಳಿದ್ದು, ಹೊಟ್ಟೆಯಲ್ಲಿರೋ ಬಟ್ಟೆಯನ್ನ ತೆಗೆದಿದ್ದು ಎಲ್ಲವನ್ನ ಕೂಡ ಶಿವರಾಮೇಗೌಡರು ನೆನಪು ಮಾಡ್ಕೊಂಡಿದ್ದೆ. ಈಶ್ವರಿ ನಿನ್ಗೆ ಯಾವಾಗ ಈ ವಿಷಯ ಗೊತ್ತಾಯ್ತು ಅಂತ ಕೇಳ್ತಾರ. ಅದು ಭಾವ ನನಗೆ ಮೊನ್ನೆ ತಾನೇ ಗೊತ್ತಾಯ್ತು ಅಂದಾಗ ನೀನು ಅವಾಗಲೇ ಹೇಳಬೇಕಿತ್ತಲ್ವಾ? ಸೀಮಂತ ಶಾಸ್ತ್ರ ಎಲ್ಲ ಆಗ್ತಾ ಇದ್ರು ಕೂಡ ಹೇಗೆ ನೀನು ಸುಮ್ಮನಿದೆ? ನೀನು ಅವಾಗಲೇ ಹೇಳಿದ್ರೆ ಅಟ್ಲೀಸ್ಟ್ ಮರ್ಯಾದೆ ಆದರೂ ಉಳಿತಾ ಇತ್ತಲ್ವಾ? ಏನು ಮಾಡಿಬಿಟ್ಟೆ ನೀನು ಈಶ್ವರಿ ಅಂತ ಶಿವರಾಮೇಗೌಡರು ಕೇಳಿದಾಗ ಅದು ಭಾವ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಗೊತ್ತಾಗುತ್ತೆ ಬಿಡು, ಆ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ನೀನು ಎಷ್ಟು ಕಷ್ಟಪಟ್ಟಿರ್ತೀಯ ಅಂತ ನನಗೆ ಅದನ್ನು ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಂತರ ಯಾವುದನ್ನು ಕೂಡ ನೆನಪು ಮಾಡಿಕೊಂಡು ಇಲ್ಲಿರೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ, ನಾನು ಸ್ವಲ್ಪ ಹೊರಗಡೆ ಹೋಗಬೇಕು ಅನಿಸ್ತದೆ, ಹೊರಗಡೆ ಹೋಗಿ ಬರ್ತೀನಿ ಅಂದಾಗ ಬೇಡ ಕಣ್ರಿ, ನೀವು ಸುಸ್ತಾಗಿದ್ರ, ದಯವಿಟ್ಟು ಮನೆಯಲ್ಲೇ ಇರಿ, ಹೊರಗಡೆ ಹೋಗಬೇಡಿ ಅಂತ ಮೋನ ಅವರು ಕೇಳ್ಕೊತಾರೆ. ಇಲ್ಲ ಮೋನ, ಇಲ್ಲೇ ಇದ್ದಷ್ಟು ನನಗೆ ಹುಚ್ಚಿಡ್ದು ಬಿಡುತ್ತೆ, ಸ್ವಲ್ಪ ಸಮಯ ಹೊರಗಡೆ ಹೋಗಿ ಬರ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಗೋವಿಂದೇಗೌಡರು ನಾನು ಕೂಡ ಬರ್ತೀನಿ ಅಂತ ಹೇಳಿದಾಗ ಬೇಡ ಗೋವಿಂದ, ನೀನು ಮನೆಯಲ್ಲೇ ಇರು, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡ್ತಾರೆ. ಕಾರನ್ನು ಕೂಡ ತಗೊಂಡು ಹೋಗ್ತಿಲ್ಲ. ಅವರ ಬಾಡಿ ಗಾರ್ಡ್ಸ್ ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿದ್ರು ಕೂಡ ಬೇಡ, ನಾನು ಒಬ್ಬನೇ ಹೋಗ್ತೀನಿ, ನನಗೇನೂ ಆಗಲ್ಲ, ಸ್ವಲ್ಪ ದೂರ ಹೋಗಿ ಬರ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಅವರ ಬಾಡಿ ಗಾರ್ಡ್ ಇಲ್ಲ ಸರ್, ನಾವು ಹೋಗಲೇಬೇಕು, ಇದೆಲ್ಲ ಪ್ರೋಟೋಕಾಲ್ಸ್, ಹೋಗ್ತಾ ಇದ್ರೆ ತಪ್ಪಾಗುತ್ತೆ ಸರ್, ನಿಮ್ಮ ಜೊತೆ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ದೂರನಾದರೂ ಉಳ್ಕೊಂಡಾದರೂ ನಾವು ಬರ್ತೀವಿ, ನಿಮ್ಮ ಹಿಂದೆ ಬರ್ತೀವಿ ಸ್ವಲ್ಪ ದೂರದಲ್ಲಿ, ಪ್ಲೀಸ್ ಸರ್ ಅದಕ್ಕಾದರೂ ಅವಕಾಶ ಮಾಡಿಕೊಡಿ ಅಂತ ಶಿವರಾಮೇಗೌಡರನ್ನ ಬಾಡಿ ಗಾರ್ಡ್ ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ ಪೊಲೀಸ್ ಅವರು. ಬಟ್ ಅದು ಸಾಧ್ಯನೇ ಇಲ್ಲ, ನಾನು ಸ್ವಲ್ಪ ಸಮಯ ಒಬ್ಬಂಟಿಯಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಶಿವರಾಮೇಗೌಡರು ಮಾತ್ರ ಹೊರಟ್ಬಿಡ್ತಾರೆ. ಈ ಕಡೆ ಸುಭಾಷ್ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ. ಫ್ರೆಂಡ್ ಕೂಡ ಏನು ನಿನಗೆ ಅಧಿಕಾರ ಸಿಕ್ತು, ನಿಮ್ಮ ದೊಡ್ಡಪ್ಪ ಕೊಟ್ಟರು ಅಂತೆಲ್ಲ ಹೇಳ್ತದೆ, ಇವತ್ತು ನೋಡಿದ್ರೆ ಯಾಕೆ ಈ ರೀತಿ ಆಗೋಯ್ತು ಅಂತ ಕೇಳಿದಾಗ ನಮ್ಮ ದೊಡ್ಡಪ್ಪ ಇರೋ ತನಕ ಯಾವುದೇ ಕಾರಣಕ್ಕೂ ನನಗೆ ಯಾವುದು ಕೂಡ ಸಿಗುವುದಿಲ್ಲ. ನನ್ನ ಒಂದು ದರ್ಬಾರ್ ಶುರು ಆಗಬೇಕು ಅಂದರೆ, ನಾನು ನನ್ನ ಆಸ್ತಿಯನ್ನು ಅನುಭವಿಸಬೇಕು ಅಂದರೆ, ನಾನು ಚೆನ್ನಾಗಿರಬೇಕು ಅಂದರೆ ನಮ್ಮ ದೊಡ್ಡಪ್ಪ ಸಾಯಲೇಬೇಕು. ನಮ್ಮ ದೊಡ್ಡಪ್ಪ ಸತ್ತಾದ ನಂತರ ಮಾತ್ರ ನನಗೆ ಎಲ್ಲವೂ ಕೂಡ ಸಿಗೋದು, ನಾನು ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ. ಇವತ್ತು ನನಗೆ ಆದಂಥ ಅವಮಾನವನ್ನು ನನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಹೇಳಿದ್ದೆ. ಸುಭಾಷ್ ಹೇಳಿದಾಗ ನನಗೆ ಅದನ್ನು ನೋವನ್ನು ಮರಿಬೇಕು, ಸಿಗರೇಟ್ ಕೊಡು ಅಂತ ಹೇಳ್ತಾರೆ. ಇಲ್ಲ ನಿನಗೆ ಇದಕ್ಕೆಲ್ಲ ಹೋಗಲ್ಲ ಅಂತ ಇನ್ಯಾವುದೋ ಮತ್ತೆ ಬರೋದನ್ನು ಕೊಡ್ತಾರೆ. ಅದನ್ನು ತೊಗೊಂಡಿದ್ದೆ ಇಲ್ಲಿ ಶಿವರಾಮೇಗೌಡರು ನಡ್ಕೊಂಡು ಬರ್ತಿರ್ತಾರೆ. ಆಗ ಫ್ರೆಂಡ್ ನೋಡು, ನಿಮ್ಮ ದೊಡ್ಡಪ್ಪ ತಾನೇ ಅದು, ಶಿವರಾಮೇಗೌಡರು MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಆದರೆ ಯಾವುದೇ ಬಾಡಿ ಗಾರ್ಡ್ಸ್ ಇಲ್ಲದೆ ಒಬ್ಬರೇ ಬರ್ತಿದಾರಲ್ಲ, ಅವ್ರಿಗೆ ಸೆಕ್ಯೂರಿಟಿ ಬರಬೇಕಲ್ವಾ ಅಂತೆಲ್ಲ ಹೇಳ್ತಿದ್ದಾರೆ. ಆಗ ಮತ್ತೊಂದು ಕೊಡು ಅಂತ ಹೇಳಿದ್ದೆ. ಇಲ್ಲಿ ಇಲ್ಲ, ಈಗ ನನ್ನ ದೊಡ್ಡಪ್ಪ ಒಬ್ಬನೇ ಹೋಗ್ತಿದ್ದಾನೆ, ಅವ್ನು ಯಾಕೆ ಒಬ್ಬನೇ ಹೋಗ್ತಿದ್ದಾನೆ ಅಂತ ಕೇಳಿದೆ ಅಲ್ವಾ, ಅವನಿಗೆ ಸಾವು ಅನ್ನೋದು ಅವನ ಹತ್ರ ಬಂದು ಸುಳ್ಕೊಂಡಿದೆ, ಅದೇ ಕಾರಣಕ್ಕೆ ಒಬ್ಬನೇ ಹೋಗ್ತಿದ್ದಾನೆ. ಈ ಕ್ಷಣ ಯಾವುದೇ ಕಾರಣಕ್ಕೂ ಅವನನ್ನು ಯಾರು ಕೂಡ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ, ಅವನ ಕಥೆಯನ್ನು ನಾನೇ ಮುಗಿಸ್ಬಿಡ್ತೀನಿ, ಆ ನಂತರ ನನ್ನ ಬದುಕೆ ಸ್ವಚ್ಛಂದವಾಗಿಬಿಡತ್ತೆ, ನನ್ನ ಬದುಕಿಗೆ ಯಾರು ಕೂಡ ಇರೋದಿಲ್ಲ, ನಂದೇ ದರ್ಬಾರ್ ಅಂತ ಹೇಳಿ ಸುಭಾಷ್ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ಸುಭಾಷ್, ಭದ್ರ ಬಿಡ್ತಾನೆ, ಪೊಲೀಸ್ ಅವ್ರು ಬಿಡ್ತಾರೆ, ಏನು ಮಾಡೋಕೆ ಹೊರಟಿದ್ಯಾ ನೀನು, ಸುಮ್ಮನೆ ಇದ್ದು ಬಿಡು, ಏನೇನೋ ಮಾಡಬೇಡ, ಮಿನಿಸ್ಟರ್ ಅವರು ಸುಮ್ಮನೆ ಅಲ್ಲ ವಿಷಯ ಅಂತ ಫ್ರೆಂಡ್ ಹೇಳಿದ್ರು ಕೂಡ ಏನು ಯಾರಿದ್ದಾರೆ ಇಲ್ಲಿ, ಯಾವುದಾದ್ರೂ CCTV ಇದೆಯಾ, ಯಾವ್ದಾದ್ರು ಜನ ಇದ್ದಾರಾ, ಜೊತೆಗೆ ಅವನು ಬಾಡಿ ಗಾರ್ಡ್ ಇದ್ದಾರೆ, ಯಾರೂ ಕೂಡ ಇಲ್ಲ, ಇದೇ ಸರಿಯಾದ ಸಮಯ ಅವನ ಕಥೆಯನ್ನು ಮುಗಿಸೋದಕ್ಕೆ ಅಂತ ಹೇಳಿದ್ದೆ. ತನ್ನ ಕಾರನ್ನು ತೆಗೆದುಕೊಂಡು ಇಲ್ಲಿ ಶಿವರಾಮೇಗೌಡರು ನಡ್ಕೊಂಡು ಹೋಗ್ಬೇಕಾದ್ರೆ ಹೋಗಿದ್ದೆ, ಗುದ್ದೇ ಬಿಡ್ತಾರೆ.
ಈ ಕಡೆ ಶಿವರಾಮಯ್ಯ ಗೌಡ್ರಿಗಂತೂ ಪ್ರಜ್ಞೆ ತಪ್ಪು ಹೋಗುತ್ತೆ, ತುಂಬಾ ಸೀರಿಯಸ್ ಇಂಜುರಿ ಆಗಿರುತ್ತೆ. ನಂತರ ಸುಭಾಷ್ ಅಲ್ಲಿಂದ ಹೊರಟ್ಬಿಡ್ತಾರೆ. ನಂತರ ಅಲ್ಲಿ ಹೋಗ್ತಿದ್ದಂಥ ಜನ ಯಾರು ಅಲ್ಲಿ ನಳಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡಿದ್ದೆ. ಒಬ್ಬ ವ್ಯಕ್ತಿ ಹೋಗಿ ನೋಡ್ತಾರೆ, ಅಯ್ಯೋ ಇದು ಇವರು ನಮ್ಮ ಊರಿನ ಶಿವರಾಮಯ್ಯ ಗೌಡ್ರಲ್ವಾ, ಮಿನಿಸ್ಟರು, ಏನಿದು ಇವ್ರ ಪರಿಸ್ಥಿತಿ ಈ ರೀತಿ ಆಗಿದೆ, ಮೊದಲು ಹೋಗಿ ಇವರ ಮನೆಯವ್ರಿಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಹೋಗಿ ಪೊಲೀಸ್ ಬಾಡಿ ಗಾರ್ಡ್ ಎಲ್ರಿಗೂ ಕೂಡ ಹೇಳ್ತಾರೆ, ಅಲ್ಲಿ ಶಿವರಾಮಯ್ಯ ಗೌಡ್ರಿಗೆ ಆಕ್ಸಿಡೆಂಟ್ ಆಗಿದೆ, ಯಾರೋ ಕಾರ್ ಬಂದು ಗುದ್ಕೊಂಡು ಹೋಗಿದೆ, ಹೋಗಿ ದಯವಿಟ್ಟು ನೋಡಿ ಅವರನ್ನು ಮೊದಲು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅಂತ ಹೇಳ್ತಾರೆ. ತಕ್ಷಣ ಎಲ್ಲರೂ ಕೂಡ ಹೊರಡ್ತಾರೆ. ಈ ಒಂದು ವಿಷಯ ಮನೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಮನೆಯವ್ರಿಗೆ ವಿಷಯ ಗೊತ್ತಾಗ್ತಿದ್ದಾಗೆ ಅಜ್ಜಿ ಅಂತೂ ನಿಜಕ್ಕೂ ಆಕ್ರಂದಿಸ್ತಿದ್ದಾರೆ, ತನ್ನ ಮಗನಿಗೆ ಏನು ಮಾಡಿಬಿಟ್ಟೆ ದೇವ್ರ, ಈಗ ತಾನೇ ಈ ನೋವಿಂದ ಆಚೆ ಬರಬೇಕು ಅಂತ ಅಂದ್ಕೊಂಡ್ರೆ, ಈಗ ನನ್ನ ಮಗ ನೋವಿಂದ ಆಚೆ ಬರಬೇಕು ಅಂತ ಹೊರಗಡೆ ಹೋಗಿದ್ದ, ಅವನಿಗೆ ಈ ರೀತಿ ಆಕ್ಸಿಡೆಂಟ್ ಮಾಡಿಬಿಟ್ಟಿಯಲ್ಲ, ನನ್ನ ಮಗನಿಗೆ ಏನಾಯಿತು ಎಂತು ಅಂತ ಹೇಳಿ ಅಜ್ಜಿ ವ್ಯಥೆ ಪಡ್ತಿದ್ದೆ. ಅಷ್ಟರಲ್ಲಿ ಭದ್ರ ಅವ್ರು ಬರ್ತಾರೆ. ಭದ್ರ ಅವ್ರು ಬಂದಿದ್ದೆ, ಏನಾಯಿತು ಏನು ಅಂದಾಗ, ನಿಮ್ಮಪ್ಪ ಹಿಂಗೆ ಆಕ್ಸಿಡೆಂಟ್ ಆಗೋಯ್ತಂತೆ ಕಣೋ, ಯಾವುದೋ ಕಾರ್ ಬಂದು ಕುತ್ಕೊಂಡು ಹೋಗಿದ್ಯಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತೆ, ನಿನ್ನಪ್ಪನ ಕತೆ ಏನಾಗುತ್ತೋ ಏನೋ, ನಿಜವಾಗ್ಲೂ ನನ್ನ ಶಿವರಾಮಂಗೆ ಏನಾಗುತ್ತೋ ಅಂತ ಅಜ್ಜಿ ಸಂಕಟ ಪಡಬೇಕಿದ್ರೆ, ಅಜ್ಜಿ ಏನೂ ಅನ್ಕೋಬೇಡ, ಏನೂ ಆಗೋದಿಲ್ಲ, ಸುಮ್ಮನಿರು ಅಂತ ಹೇಳಿದೆ. ಧೈರ್ಯವಾಗಿ ಭದ್ರ ಅವರು ಏನಾಯಿತು ಏನು ಅಂತ ಕೇಳ್ತಾರೆ. ಅಲ್ಲಿ ನಾನು ದಾರಿಯಲ್ಲಿ ಹೋಗಬೇಕಿದ್ರೆ ಅವರು ನರಳಾಡ್ತಾ ಬಿದ್ದಿದ್ರು, ಯಾವುದೋ ಕಾರ್ ಬಂದು ಅವರನ್ನು ಗುದ್ಕೊಂಡು ಹೋಗಿತ್ತು, ಈಗ ತಾನೇ ಪೊಲೀಸ್ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ, ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅಂತ ಹಿಡಿಯೋ ವ್ಯಕ್ತಿ ಹೇಳಿದಾಗ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋಗಿದ್ದೆ, ಅಲ್ಲಿ ಶಿವರಾಮಯ್ಯ ಗೌಡ್ರಿಗೆ ಟ್ರೀಟ್ಮೆಂಟ್ ಆಗ್ತದೆ, ನನ್ನ ಮಗನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಸಹಿಸುವ ಶಕ್ತಿ ನನಗೆಲ್ಲ ಅಂತ ಹೇಳ್ತಾರೆ ಅಜ್ಜಿ. ಈ ಕಡೆ ಮೋನೆ ಅವ್ರು ಕೂಡ ನನ್ನ ಗಂಡಂಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಖಂಡಿತ ನಾನು ಬದುಕೋದಿಲ್ಲ ಅಂತ ಕೂಡ ಹೇಳ್ತಾರೆ. ಅಶ್ವಲಿ ಇಲ್ಲಿ ಭದ್ರೇಗೌಡರು ಡಾಕ್ಟರ್ ಬರ್ತಿದ್ದಾಗ ಏನಾಯಿತು ಏನೋ, ಅವ್ರು ಹೇಗಿದ್ದಾರೆ ಅಂತ ಕೇಳಿದಾಗ ಅಲ್ಲಿ ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ, ಅದೇ ಒಂದು ಸಮಯದಲ್ಲಿ ಅವರನ್ನು ಕರ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಜೀವಕ್ಕೇನೂ ಕೂಡ ಅಪಾಯ ಇಲ್ಲ, ಒಂದು ಸಣ್ಣದಾಗಿ ಆಪ್ರೇಷನ್ ಮಾಡಬೇಕಾಗಿದೆ, ಯಾಕಂದರೆ ತಲೆಗೆ ಪೆಟ್ಟಾಗಿದೆ, ಅದೇ ಕಾರಣಕ್ಕೆ ಆಪ್ರೇಷನ್ ಮಾಡಬೇಕಾಗತ್ತೆ, ಅವರ ಹೆಂಡತಿ ಇದ್ದಾರೆ, ಅವ್ರ ಹತ್ರ ಸೈನ್ ಹಾಕಿಸ್ಕೊಂಡು ಬನ್ನಿ ಅಂತಾರೆ. ಸರಿ ಆಯಿತು ಅಂತ ಹೇಳಿ ಭದ್ರಾ ಬಂದು ಮೋನ ಅವ್ರಿಗೆ ವಿಷಯ ತಿಳಿಸಿ ಸೈನ್ ಹಾಕಿಸ್ಕೋತಾರೆ. ಅವ್ರಿಗೇನೂ ಆಗಲ್ಲ ತಾನೇ ಅಂದಾಗ, ಏನೂ ಆಗೋದಿಲ್ಲ, ಒಂದು ಸಣ್ಣ ಆಪ್ರೇಷನ್ ಅಷ್ಟೇ, ನೀವೇನು ಯೋಚನೆ ಮಾಡಿಬಿಡಿ, ಖಂಡಿತ ಅಪ್ಪಯ್ಯ ಪಾರ ಆಗಿದ್ದಾರೆ, ಖಂಡಿತ ಒಳ್ಳೇದಾಗತ್ತೆ ಅಂತ ಭದ್ರ ಅವರು ಎಲ್ರಿಗೂ ಕೂಡ ಧೈರ್ಯವನ್ನು ಕೊಡ್ತಾರೆ. ಎತ್ತ ಕಡೆ ಕ್ವಾಟ್ಲೆ ಹೋಗಿದ್ದೆ, ವಿದ್ಯಾ ತಂದೆಗೆ ಕಾಲ್ ಮಾಡ್ತಾರೆ, ಇಲ್ಲಿ ಶಿವರಾಮಯ್ಯ ಗೌಡ್ರ ಮಾವಂಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ, ಹಾಗಾಗಿ ನಾವು ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಬಂದಿದ್ದೀವಿ, ಈ ವಿಷಯ ತಿಳಿಸ್ಬೇಕು ಅಂತಲೇ ನಿಮಗೆ ಕಾಲ್ ಮಾಡಿದ್ದು ಅಂತ ಹೇಳಿದಾಗ, ಈ ಕಡೆ ಇಂಥ ಸಮಯದಲ್ಲಿ ನಾವು ಇಲ್ಲಿರೋಕ್ಕಾಗೋದಿಲ್ಲ, ಮೊದಲು ಹೋಗಬೇಕು ಅಂತ ಹೇಳಿ ವಿದ್ಯಾ ಮತ್ತು ಅಮ್ಮ ಹೇಳಿದಾಗ, ನಾವಲ್ಲಿ ಹೋದರೆ ತಪ್ಪಾಗಬಹುದೇನೋ ಅಂತ ಹೇಳಿ ಅಪ್ಪಯ್ಯ ಹೇಳ್ತಾರೆ. ಇಲ್ಲ, ಇಂಥ ಸಮಯದಲ್ಲಿ ನಾವು ಅದು ಇದು ಅಂತ ನೋಡೋಕ್ಕಾಗೋದಿಲ್ಲ, ನಾವು ಹೋಗಲೇಬೇಕು ಅಂತ ಹೇಳಿ ವಿದ್ಯಾ ಅಮ್ಮ ಹೇಳಿದಾಗ ಎಲ್ಲರೂ ಕೂಡ ಹೊರಟು ಹಾಸ್ಪಿಟಲ್ಗೆ ಬರ್ತಾರೆ. ಬರ್ತಿದ್ದಾಗೇ ಇಲ್ಲಿ ಸಾವಿತ್ರಿ ಅವರು, ನಮ್ಮ ಅಣ್ಣನ ಸಾವ್ಗೆ ಕಾರಣ ಆದವ್ರು ಬರ್ತಿದ್ದಾರೆ, ಇವರಿಂದಾನೇ ಅಲ್ವಾ ನನ್ನ ಅಣ್ಣ ಬೆಜರ್ ಮಾಡಿಕೊಂಡು ಹೊರಗಡೆ ಹೋಗಿ ಈ ಪರಿಸ್ಥಿತಿಗೆ ಹೋಗಿರೋದು ಅಂತ ಹೇಳಿ ಸಾವಿತ್ರಿ ದೊಡ್ಡ ಗಲಾಟೆ ಶುರು ಮಾಡ್ಕೋತಾರೆ. ಈ ಕಡೆ ವಿದ್ಯಾ ತಂದೆ ಬರ್ತಿದ್ದ ಹಾಗೇನೆ, ಬೀಗ್ರು ಏನಾಯಿತು ಅಂತ ಹೇಳಿ ಭದ್ರವ್ರನ್ನ ಕೇಳಿದ್ರೆ, ಭದ್ರವರು ಬೀಗ್ರು ಅಂತ ಕರಿಬೇಡ, ನನ್ನ ಕೋಪ ಜಾಸ್ತಿ ಆದರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಹೊಡೆಯೋಕೆ ಮುಂದಾಗ್ತಿದ್ದಾಗೆ ಈ ಕಡೆ ವಿದ್ಯಾ ಗೌಡ್ರಿ ಅಂತ ಜೋರಾಗಿ ಕಿರ್ಚ್ಕೋತಾರೆ. ಹಾಗಿದ್ರೆ ಮುಂದೇನಾಗುತ್ತೆ, ಈ ಒಂದು ಇನ್ಸಿಡೆಂಟ್ಗೆ ಸುಭಾಷ್ ಕಾರಣ ಅನ್ನೋದನ್ನ ಪತ್ತೆ ಹಚ್ಚದಂತ ವಿದ್ಯಾ ಸುಭಾಷ್ ಆಗಿ ಈಶ್ವರಿ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಿಸ್ತಾಳ. ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.